ನಮಸ್ಕಾರ. ನ್ಯೂ ಸೆಂಟ್ರಲ್ ಸ್ಕೂಲ್ ಅಂತ ಸ್ಟಾರ್ಟಿಂಗಲ್ಲಿ ಸ್ಕೂಲ್ ಓಪನ್ ಮಾಡಿದ್ದಾರೆ ದಿಬ್ಬೂರಲ್ಲಿ. ನಿಮ್ಮ ಮಕ್ಕಳನ್ನ ಸೇರಿಸಿ ಅಂತ ಫಸ್ಟು ಉಮೇಶ್ ಅಣ್ಣವರು ಮತ್ತು ಮಹೇಶ್ ಅಣ್ಣವರು ಮತ್ತು ಜಗದೀಶ್ ಅಣ್ಣವರು 3 ಜನ ರಿಕ್ವೆಸ್ಟ್ ಮಾಡಿದ್ರು. ಆಗ ಅಡಿಗೊಳರಳಿಯಿಂದ ದಿಬ್ಬೂರು ಅಂದರೆ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ 4 ಕಿಲೋಮೀಟ್ರ್ ಚಿಕ್ಕಬಳ್ಳಾಪುರ ಬಿಟ್ಬಿಟ್ಟು ನಾವು ದಿಬ್ಬೂರಿಗೆ ಹೆಂಗಪ್ಪ ನಾವು ಕಳಿಸೋದು ಅಂತ ತುಂಬ ಯೋಚನೆ ಮಾಡಿದ್ವಿ. ನಮಗೂ ತುಂಬ ಭಯ ಇತ್ತು. ಹಳ್ಳಿ ಕಡೆ ಕಳಿಸ್ಬಿಟ್ಟು ಯಾವ ಥರ ಏನಪ್ಪ ಚೆನ್ನಾಗಿ ಹೇಳ್ಕೊಡ್ತಾರೋ ಎಜುಕೇಷನ್ ಕೊಡ್ತಾರೋ ಇಲ್ಲೋ ಅಂತ ತುಂಬ ನಿಜವಾಗ್ಲೂ ಯಾರೇ ಒಂದು ಪೇರೆಂಟ್ಸು ತಂದೆ ತಾಯಿ ಯಾರೇ ಇರ್ಬೋದು ಅವ್ರ ಮಕ್ಕಳು ಚೆನ್ನಾಗಿ ಓದಲಿ, ಒಳ್ಳೆ ಸ್ಕೂಲ್ಗೆ ಅಡ್ಮಿಷನ್ ಆಗಲಿ, ಒಳ್ಳೆ ಭವಿಷ್ಯ ಕಟ್ಟಲಿ ಅಂತ ಆಸೆ ಇರುತ್ತೆ. ಅದೇ ಥರನೇ ನಮಗೂ ತುಂಬ ಸರ್ಚ್ ಮಾಡಿದ್ವಿ ಸ್ಕೂಲ್ಗಳೆಲ್ಲ, ಯಾವ ಸ್ಕೂಲ್ ಬೆಟರ್ ಏನು ಅಂತ. ಈ ಸ್ಕೂಲು ಪ್ರಾಂಶುಪಾಲರು ಮಂಜುಳಾ ಮೇಡಮ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಆಲ್ರೆಡಿ ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆ ಕಡೆ ಎಲ್ಲ ವಿಚಾರಿಸ್ಕೊಂಡ್ವಿ, ತುಂಬ ರಿಸಲ್ಟ್ ಬಂತು ನಮಗೆ. ಆದ್ರೂ ಒಂದು ಭಯದಿಂದನೇ ನಾವು ಅಡ್ಮಿಷನ್ ಮಾಡಿಸಿದ್ವಿ. ಅಡ್ಮಿಷನ್ ಮಾಡಿಸಿದ್ಮೇಲೆ ಒಂದು ವಾರನೂ ನನಗೆ ಏನೋ ಒಂಥರ ಭಯ ಇತ್ತು, ಏನು ಓದ್ತಾರೋ ಏನೋ, ಇಲ್ಲಿಂದ ಅಲ್ಲಿಗೆ ಕಳಿಸ್ತಾ ಇದ್ದೀವಪ್ಪ ಏನೋ ಇದು ಅಂತ. ಆಲ್ರೆಡಿ ಒಂದು ಸತಿ ಈ ಸ್ಕೂಲು ಓಪನ್ ಆಗಿ ಮತ್ತೆ ಕ್ಲೋಸ್ ಆಗಿತ್ತು. ನಮಗೊಂಥರ ನಿಜವಾಗ್ಲೂ ಭಯ ಇತ್ತು. ಒಂದು ವಾರ 10 ದಿನ 15 ದಿನ ಆದಮೇಲೆ ನಮ್ಮ ಮಕ್ಕಳು ಮಾತಾಡೋ ರೀತಿ ಶೈಲಿ ಬದಲಾವಣೆ ಆಗ್ತಾ ಇದ್ರೆ ನಮ್ಗೆ ನಿಜವಾಗ್ಲೂ ಒಂಥರ ಗ್ರೌಂಡು ಮೈಂಡ್ ಒಂಥರ ವೈಬ್ರೇಷನ್ ಆದಂಗೆ ಆಗೋಯ್ತು. ಏನಪ್ಪ ಇವರು ಬರೀ 15 ದಿನಕ್ಕೆ ಈ ಥರ ಇಂಗ್ಲೀಷು, ಡ್ಯಾಡಿ ಯಾಡಿವರ್ ಟಿಫನ್, ಡ್ಯಾಡಿ ಯಾಡಿವರ್ ಲಂಚ್ ಡ್ಯಾಡಿ, ಅವ್ರು ಮಾತಾಡೋ ರೀತಿ ನೋಡಿದ್ರೆ ನಮಗೆ ನಿಜವಾಗ್ಲೂ ಫೀಸು ಅದು ಇದು ನಮಗೆ ನಿಜವಾಗ್ಲೂ ಕಷ್ಟ ಅನಿಸ್ಲಿಲ್ಲ. ಯಾಕೆಂದರೆ ನಮಗೇನಾದರೂ ಹಾಸ್ಪಿಟ್ಲ್ ಅದೇ ಇದೆ ಅಂತಂದರೆ 10,000 ಆಗಲಿ 1,00,000 ಆಗಲಿ ಹಿಂದೆ ಮುಂದೆ ನೋಡಿದಿರ ಖರ್ಚು ಮಾಡ್ತೀವಿ. ನಮ್ಮ ಮಕ್ಕಳು ಒಳ್ಳೆ ಭವಿಷ್ಯ ಕಟ್ಕೊಡೋದಕ್ಕೋಸ್ಕರ ನಮ್ಗೆ ನಿಜವಾಗ್ಲೂ ಫೀಸು ಅದು ಇದು ನಮ್ಗೆ ಲೆಕ್ಕನೇ ಸಿಕ್ಕಲಿಲ್ಲ. ನಿಜವಾಗ್ಲೂ ಯಾವುದೇ ಸ್ಕೂಲ್ಗೂ ಕಮ್ಮಿ ಇಲ್ದಿರ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನಮ್ಮ ಮಕ್ಕಳೇ ಅಂತಲ್ಲ, ಎಲ್ಲ ನಾವು ಈ ಇಂಗ್ಲೀಷ್ ನ್ಯೂ ಸೆಂಟ್ರಲ್ ಸ್ಕೂಲ್ ದಿಬ್ಬೂರು ಸ್ಕೂಲಲ್ಲಿ ಯಾರೇ ಅಡ್ಮಿಷನ್ ಆದರೂ ಒಳ್ಳೆ ರಿಸಲ್ಟ್ ಬರುತ್ತೆ. ಆಮೇಲೆ ಮಂಜುಳಾ ಮೇಡಮ್ ಅವರಾಗಲಿ, ಕ್ಲಾಸ್ ಟೀಚರ್ಸ್ ಆಗಲಿ, ಪೇರೆಂಟ್ಸ್ಗೆ ಫೋನ್ ಮಾಡೋದು, ಏನು ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು ಅಂತ ಕೇಳೋದು, ಹೋಮ್ವರ್ಕ್ ಬರ್ದಿದ್ದಾರ ಅಂತ ಕೇಳೋದು, ಫಿನಿಷ್ ಮಾಡಿಸಿ ಅಂತ ಕೇಳೋದು, ಮತ್ತು ನಾವೇ ಸ್ಕೂಲ್ಗೆ ಸೇರಿದಂಗೆ ನಮಗೆ ಅನುಭವ ಆಗ್ತಾ ಇದೆ. ದಯವಿಟ್ಟು ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ಇನ್ನೂ ಸ್ಟಾರ್ಟಿಂಗ್ 15ರಿಂದ 16 ಜನ ಏನೋ ಅಡ್ಮಿಷನ್ ಆಗಿದ್ರು. ಬರೀ 16 ಜನ ಏನಪ್ಪ ಇದು BGS ವರ್ಲ್ಡ್ ಸ್ಕೂಲಲ್ಲಿ, ಅಗಲಗುರ್ಕಿ ಸ್ಕೂಲಲ್ಲಿ ನೋಡಿದ್ರೆ 300-400 ಜನ ಇದ್ದಾರೆ. ಒಳ್ಳೆ ರಾಯಲ್ ಬ್ರಾಂಡೆಡ್ ನೇಮ್ ಬಂದಿದೆ ಸ್ಕೂಲ್ಗಳಿಗೆಲ್ಲ. ಇದೇನಪ್ಪ ಅಂತ ನಿಜವಾಗ್ಲೂ ನಾನಂತೂ ತುಂಬ ಒಂದು ವಾರದಿಂದ, ಯಾಕಂದರೆ ನಮ್ಮ ತಂದೆ ತಾಯಿ ಯಾರೂ ಓದ್ದಿರ ಕೆಲಸ ಕಾರ್ಯ ಮಾಡಿಕೊಂಡು ಕುಡ್ಕೊಂಡು ನಿಜವಾಗ್ಲೂ ನಮ್ಮ ಪೇರೆಂಟ್ಸು ಆ ಥರ ಬಂದವರು, ಅವ್ರ ಹೊಟ್ಟೆಯಲ್ಲಿ ನಾವು ಹುಟ್ಟಿ ನಾವೇನೋ ಸ್ವಲ್ಪ ಜನರಲ್ ನಾಲೆಡ್ಜ್ ಮುಖಾಂತರ ಏನೋ ಸ್ವಲ್ಪ ತಿಳ್ಕೊಂಡು ಸಮಾಜದಲ್ಲಿ ನಮ್ಮ ಮಕ್ಕಳನ್ನಾದರೂ ನಾವು ಚೆನ್ನಾಗಿ ಓದಿಸ್ಬೇಕು ಅಂತ ತುಂಬ ಆಸೆಯಿಂದ ನಾನು ಒಂದು ಕನಸ್ಕೊಂಡಿದ್ದೆ. ಆ ಕನಸು ನಿಜವಾಗ್ಲೂ ಈ ದಿಬ್ಬೂರು ನ್ಯೂ ಸೆಂಟ್ರಲ್ ಸ್ಕೂಲ್ಗೆ ಯಾರೇ ಅಡ್ಮಿಷನ್ ಆದರೂ, ಯಾರ ಮಕ್ಕಳು ಅಡ್ಮಿಷನ್ ಆದರೂ ಅವ್ರಿಗೆ ಒಳ್ಳೆ ಭವಿಷ್ಯ ಸಿಕ್ಕುತ್ತೆ ಅಂತ ನನಗೆ 100% ನನಗೆ ಒಂದು ನಂಬಿಕೆ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ನಮ್ಮ ಉಮೇಶ್ ಅಣ್ಣ ಅವ್ರಿಗೆ, ಮಹೇಶ್ ಅಣ್ಣ ಅವ್ರಿಗೆ, ಮಂಜುಳಾ ಮೇಡಮ್ ಅವ್ರಿಗೆ, ಎಲ್ಲ ಕ್ಲಾಸ್ ಟೀಚರ್ಸ್ಗೂ ಮತ್ತು ಮಕ್ಕಳಿಗೂ ಇಲ್ಲಿಗೆ ಬಂದಿರೋಂಥವ್ರಿಗೆ ಎಲ್ರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಫೀಡ್ಬ್ಯಾಕ್ಗೆ ಈ ಫೀಡ್ಬ್ಯಾಕ್ ನಮ್ಗೆ ಬೇಕಾಗಿದೆ. ನಾವು ಇನ್ನೂ ಸರ್ ಮಾಡಬೇಕಾದ್ರು, ಇನ್ನೂ ಮಕ್ಕಳ ಪ್ರತಿಯೊಬ್ಬ ಮಗುನಲ್ಲೂ ಕೂಡ ನಾವು ಒಂದು ಪ್ರತಿಭೆ ನೋಡಬೇಕು ಮತ್ತು ನಿಮಗೆ ಅದು ತೋರಿಸ್ಬೇಕು ಅಂತ ಈ ಒಂದು ಭವ್ಯ ಭಾರತದ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಬೇಕಾದ್ರೆ ನಿಮ್ಮೆಲ್ಲರ ಒಂದು ಶ್ರೀರಕ್ಷೆ ಮಗುಬೇಕು.